ಏಪ್ರಿಲ್ 5, 25ರಲ್ಲಿ ಕೋರ್ಟಲ್ಲಿ ವಿಚಾರಣೆ ಆಗಬೇಕಾದ್ರೆ ಲಕ್ಕಪ್ಪ ಕಂಬಳಿ ಇವರು ನ್ಯಾಯಾಧೀಶರು ಕೇಳಿದಾಗ ನನ್ನ ಮಗಳು ಮಿಸ್ ಆಗಿದ್ದಾರೆ, ನನ್ನ ಮಗಳಿಗೆ ಕಾಣಿಸ್ತಾ ಇಲ್ಲ, ಮತ್ತೆ ಪೊಲೀಸರು ಅದ್ರ ಕಂಪ್ಲೇಂಟ್ ಕೂಡ ತಗೊಂಡಿಲ್ಲ ಅಂತ. ತಕ್ಷಣ ಅಲ್ಲೇ ಇದ್ದಂಥ ಪೊಲೀಸರು ಇಲ್ಲ ನಮ್ಗೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ವಿಷಯ ಸ್ಟಾಪ್ ಮಾಡ್ತಾರೆ. ಮತ್ತೆ ಬಂದು ವಿಚಾರಣೆ ಮಾಡಿದಾಗ ಕಂಪ್ಲೀಟ್ ವಿಚಾರ ಅಂದರೆ ಇಪ್ಪತ್ತೊಂಬತ್ತು 9/24 ರೇಣುಕಾ ಅಂತ ಮಗಳನ್ನ ಹತ್ಯೆ ಮಾಡೋ ಸಂಬಂಧ ಕಂಪ್ಲೀಟ್ ವಿಚಾರನ ಲಕ್ಕಪ್ಪ ಅಂದರೆ ಹುಡುಗಿ ತಂದೆಯವರು ಡೀಟೇಲ್ ಆಗಿ ನಮ್ಗೆ ಹೇಳ್ತಾರೆ. ಫೆಬ್ರವರಿ 2023ರಲ್ಲಿ ಈ ಹುಡುಗಿಗೆ ಇನ್ನೂ ಮೈನರ್ ಏಜ್, ಅಂಡರ್ ಏಜ್, ಹನುಮಂತು ಅಂತ ಅದೇ ಊರಿನ ಒಬ್ಬ ಹುಡುಗನ ಜೊತೆ ಫೋಕ್ಸೋ ಕೇಸ್ ರಿಜಿಸ್ಟರ್ ಆಗುತ್ತೆ. ಅವನು ಈಚೆ ಬರ್ತಾನೆ. ಈಚೆ ಬಂದಮೇಲೆ ಕೂಡ ಆತನ ಜೊತೆ ಆಕೆ ಸಲಿಗೆಯಿಂದ ಇರ್ತಾಳೆ. ಮತ್ತು ತಂದೆ ತಾಯಿ ಎದುರುಗಳು ಕೂಡ ಓಡಾಡೋದು ಮಾಡೋದು ಈ ಥರ ಮಾಡ್ತಾ ಇರ್ತಾರೆ. ಮತ್ತು ಈ ಮಧ್ಯೆ ಏನು ಮಾಡ್ತಾರೆ, 29 ಸೆಪ್ಟೆಂಬರ್ 24ರಲ್ಲಿ ತಂದೆ ಅವ್ರ ಹೊಲದಲ್ಲಿ ಆಕೆನ ಕರ್ಕೊಂಡು ಡೀಟೇಲ್ಸ್ ಆಗಿ ಮತ್ತೆ ಬೇಡಮ್ಮ ಇದು ಒಳ್ಳೇದಲ್ಲ ನಮಗೆ ಬಿಟ್ಬಿಡು ಅವನ್ನ ಅಂತ. ಇಲ್ಲ ನನಗೆ ಸ್ವಲ್ಪ ದಿನಕ್ಕೆ 18 ವರ್ಷ ಆಗುತ್ತೆ, ನಾನು ಅವನ ಜೊತೆನೇ ಹೋಗೋದು ಅಂತ ಆಟಕ್ಕೆ ಬಿದ್ದಾಗ ಬೆನ್ನಿಗೆ ಕುತ್ತಿಗೆಗೆ ಹೊಡಿತಾರೆ. ಆಕೆ ಕೆಳಗಡೆ ಬೀಳ್ತಾನೆ. ಬಿದ್ದ ಮೇಲೆ ಅವನ ಜೊತೆಲಿದ್ದಂತಹ ನೂರಿನ ಹಗ್ಗದಿಂದ ಕುತ್ತಿಗೆಗೆ ಹಾಕಿ ಆಕೆನ ಕಿಲ್ ಮಾಡಿ ಅವನದೇ ಸ್ಕೂಟ್ರಲ್ಲಿ ಒಂದು ಗೋಣಿ ಚೀಲಕ್ಕೆ ಶವನ ತುಂಬಿಕೊಂಡು ಸೀಲಳ್ಳಿ ಬ್ರಿಡ್ಜ್ ಅಂತ ಬರುತ್ತೆ. ಆ ಬ್ರಿಡ್ಜ್ ಕೆಳಗಡೆ ನದಿ ಸ್ವಲ್ಪ ಹುಕ್ಕು ಹರಿತಾ ಇರ್ತದೆ, ಸೆಪ್ಟೆಂಬರ್ ಆದ್ದರಿಂದ ನದಿ ತಗೊಂಡೋಗಿ ಬಿಸಾಕ್ತದೆ ಅಂತ ಹೇಳ್ತಾರೆ. ಈ ಸಂಬಂಧ ನಮ್ಮ ಲಿಂಗಸೂಗೂರು ಇನ್ಸ್ಪೆಕ್ಟರ್ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ತನಿಖೆ ಆರಂಭಿಸಿದ್ದಾರೆ. ತನಿಖೆ ಪ್ರಗತಿಯಲ್ಲಿದೆ. ಮತ್ತು ಅಲ್ಲೆಲ್ಲ ನದಿ ಪಾತ್ರದಲ್ಲಿ ಅವನು ಎಲ್ಲಿ ಶವ ಬಿಸಾಕಿದ್ದಾನೆ ಅಂತ ಹೇಳಿದರು ಅಲ್ಲೆಲ್ಲ ಶೋಧನೆ ನಡೀತಾ ಇದೆ, ಆಗ್ತಾಯಿದೆ. ಇದು ಅಂದರೆ ಬೇರೆ ಕಾಸ್ಟನ್ನು ಆಸ್ಪತ್ರೆಯಲ್ಲಿ ಒಂದು ಮರ್ಡರ್ ಆಗಿದೆ ಅಂತ ನಂತರ ಗೊತ್ತಾಗಿದೆ. ತನಿಖೆ ಮುಂದುವರಿತಾ ಇದೆ. ಮತ್ತು ಇದ್ರ ಕಂಪ್ಲೇಂಟ್ ಕೂಡ ಆಕೆ ಮತ್ತೆ ಅವತ್ತು ಮರ್ಡರ್ ಮಾಡಿದ ದಿನ ಕೂಡ ಹೇಳ್ತಾರೆ, ಮರ್ಡರ್ ಮಾಡಿ ನದಿ ಹಣ ಬಿಸಾಕಿ ಹೋಗಿ ಸಿದ್ದಮ್ಮ ಅಂತ ಹೆಂಡ್ತಿ ಹೇಳ್ತಾರೆ, ನೋಡು ಈ ಥರ ಮಾಡಿದ್ದೀನಿ, ನಾನು ಮಾತು ಕೇಳಿಲ್ಲ ಆಕೆ, ನೀನು ಇದನ್ನು ಯಾರಿಗೂ ಹೇಳ್ಬೇಡ, ಹೇಳಿದ್ರೆ ನಿನಗೂ ಕೂಡ ಚೆನ್ನಾಗಿರೋಂಥ ಆಕೆ ಕೂಡ ಬೆದರಿಕೆ ಆಗ್ತದೆ. ಇದರಲ್ಲಿ ಹೆಂಡ್ತಿನೇ ದೂರು ಕೊಟ್ಟಿದ್ದಾರೆ ಗಂಡನಿಗೆ ಅಷ್ಟಾಗಿ ಮತ್ತು ಮಗಳ ಪರವಾಗಿ. ಥ್ಯಾಂಕ್ ಯು. ಆರೋಪಿ ಅರೆಸ್ಟ್ ಆಗಿದ್ದಾರೆ, ದಸ್ತಗಿರಿ ಮಾಡಿದ್ದೀವಿ. ಜುಡಿಷಿಯಲ್ ಕಸ್ಟಡಿ ಇದೆ. ಅದೇ ಈಗ ಬೇರೆ ಇನ್ನೊಂದು ಕಾಸ್ಟ್ ಅಂತ ಒಂದು, ಮತ್ತೆ ಅಂಡರ್ ಏಜ್ ಅಂತ ಒಂದು, ಮತ್ತೆ ಒಂದೇ ಊರಲ್ಲ ಮರ್ಯಾದೆ ಹಾಸ್ಪಿಟಲ್ ಆಗಿದೆ. ಎಸ್, ಕೋರ್ಟಲ್ಲಿ ವಿಚಾರಣೆಗೆ ಬಂದಾಗ ಅಲ್ಲ, ಅದೇ ಫೋಕ್ಸೋ ಕೇಸ್ ವಿಚಾರಣೆಗೆ ಬಂದಾಗ ವಿಚಾರಣೆಗೆ ಹೋಗಿದ್ದಾರೆ, ಓದ್ದಾರಲ್ಲ ಹೋಗಿದ್ದಾರೆ. ಹೋದಾಗ ಮಗಳಲ್ಲಿ ಅಂತ ಕೇಳಿದ್ದಾರೆ ಡಾಕ್ಟರ್, ಇವರು ಜಡ್ಜು ವಿಚಾರಣೆ ಮಾಡಬೇಕಲ್ಲ, ವಿಚಾರಣೆ ಕೇಳಿದ್ದಾರೆ ಮಗಳಲ್ಲಿ ಅಂತ. ಇಲ್ಲ ನನ್ನ ಮಗಳು ಮಿಸ್ ಆಗಿದ್ದಾಳೆ, ಯಾಕೆ ಮಿಸ್ ಆಗಿದ್ದ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಕೇಳ್ತಾರೆ. ಪೊಲೀಸರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ವಿ, ತಗೊಂಡಿಲ್ಲ ಅಂತ ಹೇಳ್ತಾರೆ. ಆಗ ಪಕ್ಕದಲ್ಲಿ ಪೊಲೀಸರು ಇಲ್ಲ ನಮ್ಗೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಆ ದಿಸೆಯಲ್ಲಿ ಬಂದು ವಿಚಾರಣೆ ಮಾಡಿದಾಗ ಇದೆಲ್ಲ ರಿವೀಲ್ ಆಗ್ತದೆ ಬರುತ್ತೆ. ಇಲ್ಲ ಬೇಲ್ ಅವನು ಹುಡುಗ ಬೇರೆ
ಹೌದು, ಜೊತೆ ಇರ್ತಾರೆ ಅಂದರೆ ಓಡಾಡ್ತಿರ್ತಾರೆ, ಅವ್ರ ತಂದೆ ತಾಯಿಯವರಿಗೆ ಓಡಾಡ್ತಿರ್ತಾರೆ, ಅದು ಸ್ವಲ್ಪ ಅವ್ರಿಗೆ ಕ್ರೋಧ ಆಗಿರ್ತದೆ. ಆ ಕೇಸ್ ವಿಚಾರಣೆ ಹಂತದಲ್ಲಿದೆ. ಇನ್ನೇನು ಈಗ FIR ನೋಡ್ಕೊಂಡು ಮೋಸ್ಟ್ ಅದು ಕೇಸ್ ಕ್ಲೋಸ್ ಮಾಡ್ತಾರೆ ಅನ್ಸುತ್ತೆ ನೋಡಿ.